ಸೋಡಾ, ಮೊಸರು ಇಷ್ಟು ಏನು ಹಾಕ್ತಾರೆ ಈ ರೀತಿ ಸಿಂಪಲ್ಲಾಗಿ ಬಾದುಷಾನ ಮಾಡ್ಕೋಬೋದು. ನೋಡಿ ಕಡಿಮೆ ಸಮಯದಲ್ಲಿ ಈ ರೀತಿ ಏನಾದ್ರು ತಿನ್ನಬೇಕು ಅನ್ನಿಸಿದಾಗ ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಕೂಡ. ಇದಕ್ಕೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ತೊಗೊಂಡಿದ್ದೀನಿ 1 ಕಪ್ ಅಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮೈದಾ ಹಿಟ್ಟೇ ಬೇಕು ಆಲ್ಮೋಸ್ಟ್ ಚೆನ್ನಾಗಿ ಬರಬೇಕು ಅಂದರೆ. 1 ಕಪ್ಪಿಗೆ ಇಲ್ಲಿ ಅರ್ಧ ಕಪ್ ಅಷ್ಟನ್ನು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೋಡಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಪಕ್ಕದಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿತ್ತು ಥಂಡಿ ಇರೋದ್ರಿಂದ, ಅದರಿಂದ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಪೂರ್ತಿ ಬಿಸಿ ಇರಬೇಕು ಅಂತಲೂ ಇಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು. ಜೊತೆಗೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ಇವಾಗ ಇದಕ್ಕೆ ಮತ್ತೇನು ಮಿಕ್ಸ್ ಮಾಡಬೇಕು ಅಂತಿಲ್ಲ. ಇನ್ನೂ ನಿಮಗೆ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ನೀವು ಇದಕ್ಕೆ ಸೋಡಾನ ಹಾಕ್ಕೋಬೋದು. ಮತ್ತು ಕೆಲವೊಬ್ರು ಮೊಸರು ಕೂಡ ಹಾಕ್ತಾರೆ. ನಾನು ಸಿಂಪಲ್ಲಾಗಿ ಒಂದು ಸ್ವಲ್ಪ ಮಾಡ್ಕೊತಿದ್ದೀನಿ, ಈ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದರಿಂದ ಈ ರೀತಿಯಾಗಿ ಮಾಡ್ತಿದ್ದೀನಿ. ತುಂಬ ಟೇಸ್ಟಾಗಿ ಬರುತ್ತೆ, ಮಾಡಿ ನೋಡಿ ಬೇಕಾದರೆ. ನೋಡಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿದೆ. ಈಗ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬಿಟ್ಟು ನಾನು ಬೇರೆ ಒಂದು ಕೆಲಸ ಇರೋದರಿಂದ ಒಂದು ಅರ್ಧ ಅವರ್ ನಾನು ಬಿಟ್ಟಿದ್ದೀನಿ. ಕನಿಷ್ಠ ಅಂದರೂ ನೀವು ಒಂದು 20 ನಿಮಿಷ ಆದರೆ ಬಿಡಬೇಕು. ಯಾಕಂದರೆ ಇಲ್ಲಿ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಉಬ್ಕೊಳ್ಳುತ್ತೆ, ಅದರಿಂದ ಸ್ವಲ್ಪ ಬಿಡಬೇಕಾಗುತ್ತೆ. ಇವಾಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ. ಹಿಟ್ಟು ಕೂಡ ಎಷ್ಟು ಮೆತ್ತಗಾಗಿದೆ. ಈಗ ಒಂದು ಬಾದುಷಾ ಶೇಪಿಗೆ ಇದನ್ನು ನಾನು ಮಾಡ್ತಾಯಿದ್ದೀನಿ. ನೋಡಿ ಸಿಂಪಲ್ಲಾಗಿ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಮಧ್ಯೆ ಒಂದು ಸ್ವಲ್ಪ ಈ ರೀತಿ ಬಟ್ಟೆಯಿಂದ ಹೋಲ್ ಮಾಡಿದ್ರೆ ಮುಗಿದೋಯ್ತು. ನೋಡಿ ಈ ರೀತಿ ಸಿಂಪಲ್ಲಾಗಿ ಬೇರೆ ಆಕಾರ ಮಾಡ್ಬೋದು, ಆದರೆ ಬಾದುಷಾ ಥರ ಇದ್ರೂ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನೀವು ಫಸ್ಟು ಎಲ್ಲ ಉಂಡೆಗಳನ್ನು ಮಾಡಿಟ್ಟ ಮೇಲೆ ಈ ರೀತಿ ಮಾಡ್ಕೋಬೋದು. ನಾನು ಇದೇ ರೀತಿಯಾಗಿ ಈ ಎಲ್ಲ ಹಿಟ್ಟಿಂದು ಮಾಡ್ಕೊಂಬರ್ತೀನಿ. ಜಾಸ್ತಿ ಏನಾಗೋದಿಲ್ಲ, ಒಂದು 8ರಿಂದ 10 ಆಗುತ್ತೆ ಅಷ್ಟೇ, ಯಾಕಂದರೆ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ. ನೋಡಿ ಈಗ ಇಷ್ಟು ಮಾಡ್ಕೊಂಬಂದಿದ್ದೀನಿ. ಈಗ ಇದನ್ನು ನಾನು ಎಣ್ಣೆಲಿ ಕರಿಬೇಕು. ಅದಕ್ಕಿಂತ ಮುಂಚೆ ಒಂದು ಪಾಕ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ, ಅರ್ಧ ಕಪ್ಪಷ್ಟು ನೀರು. ಸಿಂಪಲಾಗಿ ಹೇಳಬೇಕು ಅಂದರೆ ಸಕ್ಕರೆ ಮುಳುಗುವಷ್ಟು ನೀರು ಇರಬೇಕು ಅಷ್ಟೇ, ಜಾಸ್ತಿ ಹೆಚ್ಚು ಕಮ್ಮಿ ಅಂತಿಲ್ಲ. ಅರ್ಧ ತಗೊಂಡ್ರೆ ಸಾಕು. ಈಗ ಇದು ಒಂದೆಳೆ ಪಾಕ ಬರಬೇಕು. ಜಾಸ್ತಿ ಇಲ್ಲಿ ಕಲರ್ ಕೂಡ ಚೇಂಜ್ ಆದರೆ ನಮಗೆ ಏನಾಗುತ್ತೆ, ಬಾದುಷಾ ಒಳಗೆ ಸಕ್ಕರೆ ಪಾಕ ಹೋಗದೆ ಒಳಗೆಲ್ಲ ಚೆನ್ನಾಗಿ ಒಂಥರ ಹಿಟ್ಟು ಹಾಗೆ ಎದ್ಬಿಡುತ್ತೆ. ಆದ್ದರಿಂದ ಒಂದೇ ಎಳೆ ಪಾಕ ಬಂದರೆ ಸಾಕು. ಮತ್ತು ಇಲ್ಲಿ ಪಾಕ ಗಟ್ಟಿಯಾಗಬಾರ್ದು. ಅದಕ್ಕೆ ನಾನು ಮಧ್ಯೆ ಸ್ವಲ್ಪ ಲಿಂಬೆ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಒಂದೆಳೆ ಪಾಕ ಬಂದಿದೆ. ಈಗ ತೋರಿಸ್ತೀನಿ ನಿಮಗೆ. ಒಂದೆಳೆ ಅಂದರೆ ಇದು ಸ್ವಲ್ಪ ಮುಟ್ಟು ನೋಡಿದ್ರೆ ಒಂದು ಲೈನ್ ಥರ ಬರ್ತಿದೆ, ನಿಮಗೆ ಕಾಣ್ತಾ ಇರ್ಬೋದು. ಇಷ್ಟು ಬಂದರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಲಿಂಬೆ ರಸ ಒಂದು 4ರಿಂದ 5 ಹನಿ ಇಷ್ಟಕ್ಕೆ ಸಾಕು, ಜಾಸ್ತಿ ಬೇಡ. ಇಲ್ಲಾಂದರೆ 2 ಹನಿ ಹಾಕಿದ್ರೂ ಸಾಕು, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ ಸಕ್ಕರೆ ಪಾಕ. ಇವಾಗ ಅದನ್ನು ಪಕ್ಕದಲ್ಲಿ ಇಟ್ಟಿದ್ದೀನಿ. ಈಗ ಪಟ ನನಗೆ ಪಕ್ಕದಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಇವಾಗ ಒಂದು 4-5 ಈ ರೀತಿಯಾಗಿ ಒಂದು ಬಾದುಷಾನ ಬಿಟ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೆ ಇಷ್ಟು ಈನು ಮತ್ತು ಸೋಡಾ ಏನೋ ಹಾಕ್ತೇನೆ. ನೋಡಿ ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಈಗ ಉಬ್ಬು ಬರ್ತಾಯಿದೆ. ಜಾಸ್ತಿ ಆ ರೀತಿಯನ್ನು ಉಬ್ಬೋದಿಲ್ಲ, ಮೀಡಿಯಮಾಗಿ ಬರುತ್ತೆ. ಆದರೆ ಸ್ವಲ್ಪ ಹೆಲ್ದಿಯಲ್ಲಿ ಸ್ವಲ್ಪ ಹೆಲ್ದಿ ಅಷ್ಟೇ. ಅನ್ಹೆಲ್ದಿಯಲ್ಲಿ ಸ್ವಲ್ಪ ಹೆಲ್ದಿ ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಮೈದಾ ಹಾಕಿದ್ದೀವಿ, ಅದನ್ನು ಹೆಲ್ದಿ ಅಲ್ಲ. ಸಕ್ಕರೆ ಹಾಕಿದ್ದೀವಿ, ಹೆಲ್ದಿ ಅಲ್ಲ. ಜಸ್ಟ್ ಮೊಸರು ಹಾಕಿಲ್ಲ, ಇಲ್ಲಿ ಮೊಸರು ಹೆಲ್ದಿ ತಿನ್ನೋಕ್ಕೆ. ಇನ್ನು ಅವೇನು ಹಾಕಿಲ್ಲ. ಅದೇ ಹೇಳೋದಲ್ಲ, ಅನ್ಹೆಲ್ದಿಯಲ್ಲಿ ಸ್ವಲ್ಪ ಹೆಲ್ದಿ. ಇವಾಗ ಇದು ಗೋಲ್ಡನ್ ಕಲರ್ ಬರಬೇಕು. ಮತ್ತು ಸಕ್ಕರೆ ಪಾಕಲ್ಲಿ ಹಾಕುವಾಗ ಸ್ವಲ್ಪ ಬಿಸಿನೇ ಇರಬೇಕು, ಸಕ್ಕರೆ ಪಾಕ ಕೂಡ ಬಿಸಿ ಇರಬೇಕು. ಒಂದು ವೇಳೆ ಸಕ್ಕರೆ ಪಾಕ ಬಿಸಿ ಇಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಈ ರೀತಿ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಸಾಕು ಅಂತ, ಯಾಕಂದರೆ ಸ್ವಲ್ಪ ಇರೋದು ಅದರಿಂದ. ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾಯಿದೆ. ಜಾಸ್ತಿ ಕಪ್ ಮಾಡ್ಕೊಬೇಡಿ, ಇದು ಒಂದು ಹದದಲ್ಲಿದ್ದರೆ ಸಾಕಾಗುತ್ತೆ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಬ್ಯಾಚನ್ನು ಹಾಕಿಬಿಟ್ಟು ನಂತರ ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕ್ತೀನಿ ನಾನು. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಕೂಡ ಇದೆ. ಸೇಮ್ ಅಂಗಡಿಯಲ್ಲಿ ಹೇಗೆ ಕಾಣುತ್ತೋ ಅದೇ ರೀತಿ ಕಾಣ್ತಾ ಇದೆ ಅಲ್ವಾ. ಮತ್ತು ಅದೇ ಶೇಪಲ್ಲಿ ಕೂಡ ಇದೆ ನೋಡಿ. ನಂತರ ಮತ್ತೊಂದು ಬ್ಯಾಚನ್ನು ಕೂಡ ಹಾಕಿಬಿಟ್ಟು ನಾನು ಸಕ್ಕರೆ ಪಾಕದಲ್ಲಿ ಹಾಕ್ತೀನಿ ಇದನ್ನು. ನೋಡಿ ಇಷ್ಟಾದರೆ ಸಾಕು, ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲಿ ನೀವು. ಈಗ ಸಕ್ಕರೆ ಪಾಕ ಕೂಡ ಸ್ವಲ್ಪ ಬಿಸಿ ಇದೆ. ಈಗ ನಾವು ಮಾಡಿರುವಂತಹ ಬಾದುಷಾ ಕೂಡ ಬಿಸಿ ಇದೆ. ಸಕ್ಕರೆ ಪಾಕ ನಾವು ಸ್ವಲ್ಪನೇ ಮಾಡ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸಿ ಮರಗಿಸಿ ಒಂದು ಸ್ವಲ್ಪ ಹೊತ್ತಿಗೆ ನಾವು ಈ ಥರ ಮಾಡ್ತಾಯಿದ್ರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೀವು ಇದನ್ನು ಓವರ್ನೈಟ್ ಬಿಟ್ಟರೂ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ನಾನೊಂದು 2 ಅವರ್ ಬಿಡ್ತೀನಿ ಅಷ್ಟೇ ಇದನ್ನು. ನೋಡಿ 2ನೇ ಸರಿದು ಮಾಡ್ಕೊಂಬಿಟ್ಟಿದ್ದೀನಿ. ಇದನ್ನು ಕೂಡ ಈ ರೀತಿ ಮಾಡಿಬಿಟ್ಟು ಒಂದು 2 ಅವರ್ ಬಿಟ್ಟು ಇದನ್ನು ನಾನು ತಿನ್ನೋಕೆ ರೆಡಿ ಮಾಡ್ಕೊಳ್ತೀನಿ. ನೋಡಿ ಇವಾಗ ಇದೇ ರೀತಿಯಾಗಿ
ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತಿರುಗಿಸ್ತಾ ಇದ್ದೆ. ನಾನು ಹೇಳ್ದಂಗೆ ಸಕ್ಕರೆ ಪಾಕ ನೀವು ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ರಸ ಚೆನ್ನಾಗಿ ಹೀರ್ಕೊಂಡಿರಲ್ಲ. ಇವಾಗ ನೋಡಿರಿ 1-2 ಅವರ್ ಆಗಿದೆ. ಈಗ ಸಕ್ಕರೆ ಪಾಕ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ನೋಡಿ ನಮ್ಮ ಬಾದುಷಾ ಚೆನ್ನಾಗಿ ಈಗ ಸಕ್ಕರೆ ಕೂಡ ಹೀರ್ಕೊಂಡಿದೆ. ಇವಾಗ ಸಿಂಪಲಾಗಿ ನೀವು ಈ ರೀತಿ ಮಾಡ್ಕೋಬೋದು. ಸಿಂಪಲಾಗಿ ಬಾದುಷಾನ ಮಾಡ್ಕೋಬೋದು. ನಾನು ಜೊತೆಗೆ ಸ್ವಲ್ಪ ಇಲ್ಲಿ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಇಲ್ಲಿ 1-2 ಬಾದಾಮಿನ ತುರಿದು ಇಟ್ಕೊಂಡಿದ್ದೆ. ಅದನ್ನು ಕೂಡ ಮೇಲ್ಗಡೆ ಈ ರೀತಿಯ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಸಿಂಪಲಾಗಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.